ಹಲೋ ಎಲ್ಲರೂ ಹೆಂಗದೀರಿ? ನಾನು ಮಸ್ತ್ ಅದೀನಿ, ನೀವು ಎಲ್ಲರೂ ಮಸ್ತ್ ಅದೀರಿ ಅಂತ ತಿಳ್ಕೊತಿ. ಇವತ್ತಿನೊಂದು ಬ್ಲಾಗ್ ಚಾಲು ಮಾಡೋಣ ಅಂತ. ಇವ ಅದಾನ ನೋಡ್ರಿ, ಇವ ನಮ್ಮ ಅಣ್ಣನ ಮಗ ರೀ, ಪ್ರಸಾದ್ ಅಂತ. ನನಗಿಲ್ಲೇ ಬ್ಲಾಗ ಮಾಡಕ್ಕೆ ಕೊಡೋದಿಲ್ಲ, ಬರೀ ಒಂದು ಫೋಟೋ ಹೊಡ್ಕೋತೀನಿ, ಟ್ರೈಪಾಡ್ ಕೊಡ, ರಿಂಗ್ ಲೈಟ್ ಕೊಡ ಅಂದ್ಕೊಂಡು ಕೂತು ಬಿಟ್ಟಾನೆ, ಬರೀ ಡಿಸ್ಟರ್ಬ್ ಮಾಡಕತ್ತಾನ ರೀ. ಎಷ್ಟು ಹೇಳಿದ್ರು ಕೇಳವಲ್ಲ, ಅದಕ್ಕೆ ಅವನು ವ್ಲಾಗ್ನ ಹಾಕೊಂಡ್ಬಿಟ್ಟೆ ನೋಡ್ರಿ. ನೋಡ್ರಿ ಈಗ ಮಾಡೋದು ಮತ್ತು ಇವನಿಗೆ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಬೇರೆ ಆಕೈತಿ, ಏನು ಮಾಡೋಕ್ಕಾಗಂಗಿಲ್ಲ. ಇಂಥವ್ರು ಅದಾರಿ ನಮ್ಮ ಮನ್ಯಾಗ ಕೆಲವರ. ಇಷ್ಟು ಹೇಳ್ತಾ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋದಂತ ಏನಿಲ್ಲ. ನಾನು 5th ಮಂತ್ ಒಳಗೆ ನಾಮಕರಣ ಆದಮೇಲೆ ಅದ್ವೈತನ ಕರ್ಕೊಂಡೆ ನಮ್ಮ ಮನೆಗೆ. ಅಂದರೆ ಈ ಸೈಡೆಲ್ಲ ಒಂದು ಪದ್ಧತಿ ಮಾಡ್ತಾರೆ, ಬಚ್ಚಲ ಚೇಂಜ್ ಮಾಡ್ಬೇಕಂತಂದ್ರೆ ಅಲ್ಲಿ ಪಾಪುನೇ ಹೋಗಿ ಅಲ್ಲಿ ಕರೆಕ್ಟ್ ಹೇಳ್ಬೇಕಂದ್ರೆ 3 ರಾತ್ರಿ ನಾವಲ್ಲಿ ಸ್ಟೇ ಮಾಡಬೇಕಿರ್ತೈತಿ. ಮತ್ತು ಬೇಕಂದರೆ ನಾವು ಮತ್ತು ಮಮ್ಮಿ ಮನೆಗೆ ಬರೋದಿರ್ತೈತಿ. ಹಂಗೆ ಅವ್ರದ್ದೊಂದು ಪದ್ಧತಿ ಎಲ್ಲ ಕಡೆನೂ ಇರ್ತೈತಿ, ನಮ್ಮ ಸೈಡ್ ಒಂದು ಪದ್ಧತಿ ಐತಿ. ಹಂಗೆ ನಾ ಹೋಗಿದ್ದೆ, ಅಲ್ಲಿ ಹೆಂಗೆ ಮಾಡಿದ್ರು, ಅವ್ರು ವೆಲ್ಕಮ್ ಹೆಂಗೆ ಮಾಡ್ಕೊಂಡಿದ್ರು ನನ್ನ ಹಸ್ಬೆಂಡ್ ಮನೆ ಒಳಗೆ ಅನ್ನೋದನ್ನು ಇವತ್ತು ನಾನು ಈ ಬ್ಲಾಗ ಶೇರ್ ಮಾಡ್ಬೇಕಂತದೀನಿ. ಈ ವಿಡಿಯೋನ ಲಾಸ್ಟ್ ಮಟ್ಟ ನೋಡಿರಿ, ಮತ್ತು ಫೀಡ್ಬ್ಯಾಕ್ನ ಮತ್ತು ನಿಮ್ಮ ಸಜೆಷನ್ಸ್ನ ನಂಗೆ ತಿಳಿಸ್ಕೊಡ್ರಿ. ನಾ ಇನ್ನೂ ಏನು ಮಾತಾಡೋದ್ರೊಳಗೆ ಏನು ಚೇಂಜ್ ಮಾಡ್ಕೋಬೇಕು ಮತ್ತು ಇನ್ನೂ ಏನೇನು ಚೇಂಜಸ್ ಮಾಡ್ಕೋಬೇಕಂತ ನೀವು ಹೇಳಿದ್ರೆ ನಂಗೆ ಗೊತ್ತಾಗ್ತೈತಿ. ಪ್ಲೀಸ್ ಹೇಳ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತ. ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಕಮೆಂಟನ್ನ ಕಮೆಂಟ್ ಬಾಕ್ಸ್ದೊಳಗೆ ತಿಳಿಸ್ಕೊಡ್ರಿ. ಎಲ್ಲ ಸೇರಿ ಬಂದೀವಿ ಮೈಲಾರಲಿಂಗೇಶ್ವರ ಟೆಂಪಲ್. ಯಾಕಂದ್ರೆ ಅದ್ವೈತಕ್ಕೆ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ತೊಟ್ಲ ಮುಟ್ಟಿಸಿ ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೇಕಂತಂದು ಅವ್ರದ್ದು ಪ್ಲ್ಯಾನ್ ಇತ್ತು. ಸೊ ತೊಟ್ಲ ತೊಗೊಂಡು ಬಂದ ನಮ್ಮ ತಮ್ಮ, ಇಲ್ಲಿಂದ ತೊಟ್ಲು ತೊಗೊಂಡು ನಾವು ಮನೆಗೆ ಹೊಂಟೇವಿ. ಇದು ನಮ್ಮ ಮನೆ ಹತ್ರನೇ ಐತಿ. ಇದಾದಮೇಲೆ ನೋಡಿರಿ ಒಂದು ಫೋಟೋ ಸೆಷನ್ ಆಯ್ತು, ಫೋಟೋ ತೊಗೊಂಡು ಹಂಗೆ ಮನೆ ಕಡೆ ಹೋದ್ವಿ. ಇದು ನಮ್ಮ ಮನೆ ಹೊರಗೆ. ಇದು ನೋಡಿರಿ ಇಲ್ಲಿನೂ ರೋಡನ್ನು ಮಾಡಾಕತ್ತಾರ. ಆ ಸೈಡೆಲ್ಲ ಫಸ್ಟ್ ಕ್ರಾಸ್ ಎಲ್ಲ ಸೆಕೆಂಡ್ ಕ್ರಾಸ್ ಎಲ್ಲ ಆಗ್ಯಾವ. ಇದು ನಮ್ಮ ಮನೆ ಕಡೆ ಐತೆ, ಇನ್ನೂ ಮಾಡ್ಬೇಕು ಅಂದ್ಕೊಂಡಾರ. ಸೊ ಮಾಡಾಕತ್ತಾರೆ ನೋಡಿರಿ. ಅದ್ವೈತಗಾರ ಫುಲ್ ನಿದ್ದೆ ಬಂದುಬಿಟ್ಟೈತಿ. ಅಂದರೆ ದೃಷ್ಟಿ ತೆಗೆದು ಒಳಗೆ ಕರ್ಕೋಬೇಕಂತಂದು ನಿಲ್ಸ್ಕೊಂಡಿದ್ರು. ಈಗ ಬರ್ತಾರೆ ನೋಡಿರಿ, ದೃಷ್ಟಿ ತೆಗಿತಾರೆ. ನಮ್ಮ ಇಂಡ್ಯಾದೊಳಗೆ ಭಾಳ ರಿಚುವಲ್ಸ್, ಭಾಳ ಕಲ್ಚರ್ ಎಲ್ಲ ಭಾಳ ಫಾಲೋ ಮಾಡ್ತಾರೆ. ಅವ್ರಿಗೆ ಒಂದೊಂದು ನಂಬಿಕೆ ಇರ್ತೈತಿ, ಯಾವುದನ್ನು ನಾವು ತಪ್ಪು ಅನ್ನೋಕ್ಕಾಗಂಗಿಲ್ಲ, ಅವ್ರವ್ರ ನಂಬಿಕೆ ಅದ. ಸೊ ಹೊರಗಿಂದ ಬಂದ ತಕ್ಷಣ ನೆಗೆಟಿವ್ ಎನರ್ಜಿ ಅದು ಅಟ್ರಾಕ್ಟ್ ಆಗಬಾರ್ದು ಅಂತಂದು ಹಿಂಗೆ ಮಾಡ್ತಾರೆ. ಈಗ ನೋಡಿರಿ ಎಂಟ್ರೆನ್ಸ್, ನಮ್ಮ ತಮ್ಮ ಒಳಗೆ ಬರಾಕತ್ತಾನ ನೋಡಿರಿ. ತೊಟ್ಲು ಫಸ್ಟ್ ತೊಗೊಂಡ್ವಿ ನಾವು, ಒಳಗೆ ಬಂದ. ಸೊ ಇದು ನಮ್ಮ ಮನೇದು ಎಂಟ್ರೆನ್ಸ್. ಈಗ ನಮ್ಮ ಹೀರೋದ ಎಂಟ್ರಿ, ಮೇನ್ ಕ್ಯಾರೆಕ್ಟರ್ ಎಂಟ್ರಿ ನೋಡಿರಿ. ಒಂದೊಂದು ಸಲ ಅನಿಸ್ತೈತಿ ಎಷ್ಟು ಜಲ್ದಿ ಟೈಮ್ ಹೋಗ್ತೈತಲ್ಲ, ಎಷ್ಟು ಜಲ್ದಿ ನಂದು ಮ್ಯಾಟರ್ನಿಟಿ ಫೇಸ್ ಮುಗಿತಾ ಬಂತು ಅಂತಂದು ಖುಷಿನೂ ಆಕೈತಿ. ಇದರಿಂದ ಭಾಳ ಈಸಿ ಇಲ್ರಿ, ಸ್ಟ್ರಗಲ್ ಐತಿ. ಒಂದು ಡೆಲಿವರಿ ಮಾಡ್ಕೊಬರೋದು ಅಷ್ಟು ಈಸಿ ಕೆಲಸ ಅಲ್ಲ, ನಮಗೂ ಅಷ್ಟು ಕಷ್ಟ ಇರ್ತೈತಿ. ನಮ್ಮನ್ನು ಆರೈಕೆ ಮಾಡೋರ್ಗು ಅಷ್ಟು ಡಿಫಿಕಲ್ಟಿ ಇರ್ತೈತಿ. ನಮ್ಮನ್ನು ನೋಡ್ಕೋಬೇಕು, ನಮ್ಮ ಮಕ್ಕಳನ್ನೂ ನೋಡ್ಕೋಬೇಕಂದ್ರೆ ಅವ್ರಿಗೆ ರಿಯಲಿ ಗ್ರೇಟ್ ಅಂತೆ ನಾನು. ಎಲ್ಲ ತಾಯಿಗೂ ಒಂದು ತಾಯಿ ಬೇಕಂತ ನಮ್ಮ ಹಿಂದಿನ ವ್ಲಾಗ್ನಾಗೂ ಹೇಳಿದ್ದೆ. ಸೊ ನಾ ಭಾಳ ಥ್ಯಾಂಕ್ಫುಲ್ ಅದೀನಿ ನಮ್ಮ ಮಮ್ಮಿಗೆ. ಒಬ್ಬರಿಗೆ ಡೆಲಿವರಿ ಆಯ್ತು ಇದೆಲ್ಲ ಏನೋ ಅನ್ಸೋಂಗಿಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಇರೋಂಗಿಲ್ಲ, ಭಾಳ ಕೀಳಾಗಿ ನೋಡ್ತಿರ್ತಾರೆ ಹೆಣ್ಮಕ್ಳಿಗೆ. ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, ಒಂದು ಮಗುನ ಹೆತ್ತುಕೊರೋದಂದ್ರೆ ಅಷ್ಟು ಈಸಿ ಅಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಅವ್ರು ಒಂದು ಸತ್ತು ಬದುಕಿ ಬಂದಂಗೆ ಆಗಿರ್ತೈತಿ. ಇದನ್ನು ನಮ್ಮ ಹಸ್ಬೆಂಡು ಭಾಳ ಸಲ ಹೇಳ್ತಿರ್ತಾರೆ. ಹಾಗಾಗಿ ಅವರು ಯಾವತ್ತೂ ನಂಗೆ ಡಿಸ್ರೆಸ್ಪೆಕ್ಟ್ ಆಗೋದಾಗಲಿ, ಒಂದು ಸಣ್ಣ ಪಾಪುಗತ್ತೆ ನನಗೆ ನೋಡ್ಕೋತಾರೆ ಅವರು. ಹಾಗಾಗಿ ನಾನು ಭಾಳ ಲಕ್ಕಿ ಅದೀನಿ. ಯಾವುದೋ ದೇವ್ರ ಆಶೀರ್ವಾದ ಆಯ್ತು, ನಮ್ಮ ಮಮ್ಮಿ ಮಾಡಿದ್ದು ಪುಣ್ಯದ ಫಲ ಆಗಿರ್ಬೋದು, ಅವರು ಹಾಗಾಗಿ ನನಗೆ ಸಿಕ್ಕಾರ, ಅದು ನನ್ನ ಪುಣ್ಯ ಅನ್ಕೋತೀನಿ. ಹಂಗೆ ನನಗೆ ಭಾಳ ಚಲೋ ಅತ್ತೆ ಮಾವನೂ ಸಿಕ್ಕಾರ, ಎಲ್ಲ ಸಪೋರ್ಟಿವ್ ಅದಾರ ನನಗೆ. ಯಾವತ್ತೂ ಅವ್ರು ಹಿಂಗೆ ಇರುವ ಹಂಗೆ ಇರುವ ಅಂತ ಯಾವತ್ತೂ ಹೇಳ್ದವ್ರಲ್ಲ, ಭಾಳ ದೇವ್ರಂಥ ಮನುಷ್ಯರು ಅದಾರ. ನಾ ಟೋಟಲಿ ಭಾಳ ಲಕ್ಕಿ ಅದೀನಿ. ನಿಮ್ಮ ಫ್ಯಾಮ್ಲಿ ಹೆಂಗೈತಂತನೂ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಎಲ್ಲರೂ. ಹಿಂಗೆ ಅದ್ವೈತನ ವೆಲ್ಕಮ್ ಮಾಡ್ಕೊಂಡ್ರು ಅವ್ರ ಡ್ಯಾಡಿ, ಅವ್ರ ಅತ್ತೆ ಎಲ್ಲರೂ ಭಾಳ ಖುಷಿಪಟ್ಟರು. ಅವನು ಒಂದು ಮನೆಯ ಮುದ್ದು ಕೃಷ್ಣ ಆಗಿಬಿಟ್ಟಾನ. ಎಲ್ಲರಿಗೂ ಅಷ್ಟೇ ಪ್ರೀತಿ, ಎಲ್ಲರಿಗೂ ಅಷ್ಟೇ ಖುಷಿ ಐತಿ. ಅವ್ನಿಗೆ ಭಾಳ ಖುಷಿ ಐತೆ ಅಂತ ಹೇಳ್ಬೋದು. ಮೇನ್ ಥ್ಯಾಂಕ್ಸ್ ನಮ್ಮ ಮಮ್ಮಿಗೆ ನಾ ಭಾಳ ಹೇಳ್ತೀನಿ. ನಾನು ಭಾಳ ಬ್ಯಾಕ್ ಬೋನ್ ಆಗಿ ನಿಂತಾರ ಅವರು ಈ ಟೈಮ್ನಾಗ. ಹಂಗೆ ನನ್ನ ಹಸ್ಬೆಂಡಿಗೂ ನಾ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.